ಹೋರಾಟ ಮಾಡಿ, ಕೋರ್ಟ್ಗೆ ಹಾಕ್ರಿ, ಕೋರ್ಟಲ್ಲಿ ಹೋಗಿ ಫೈಟ್ ಮಾಡ್ರಿ. ಕೋರ್ಟಲ್ಲಿ ಆರ್ಡರ್ ಆಯ್ತಂದ್ರೆ ಉಳ್ಸೋಣ, ನಾವು ನಿಮ್ ಕೈ ಜೋಡಿಸ್ತೀವಿ. ನಿಮ್ಗೇನು ಜೋಡಿಸೋದು, ನಾವೇ ಸ್ಕೂಲ್ ಕಟ್ಸ್ಕೊಡ್ತೀವಿ. 50 ಎಕರೆ ಅಂತ ಹೇಳ್ತಿದ್ರು, ಇದ್ರ ಜೊತೆ ಇನ್ನೂ 10 ಎಕರೆ ಕೊಡಿಸ್ತೀವಿ. ಯೋಚನೆ ಮಾಡ್ಬೇಡ್ರಿ. 50 ಎಕರೆನ ಕೋರ್ಟಲ್ಲಿ ಏನಾದ್ರು ಉಳ್ಸ್ಕೊಂಡ್ ಬಂದ್ಬಿಟ್ರೆ ಇವತ್ತು ಹೇಳಿರ್ತೀನಿ, ಇನ್ನೂ 10 ಎಕರೆ ಕೊಡ್ಸೋಂತ ಜವಾಬ್ದಾರಿ ನಂದು. ಹಾಗಾಗಿ ಕೋರ್ಟ್ಗೆ ಹೋಗೋದು ಬಿಟ್ಬಿಟ್ಟು ಜಮೀನಲ್ಲಿ ಜನಗಳನ್ನ ಎತ್ಕಟ್ಟೋದು, ಒಡದಾಕ್ರಿ ಕಾಂಪೌಂಡ್ ಅಂತ ಹೇಳೋದು, ಮುಳ್ತಂತಿಗಳು ಕಟ್ ಮಾಡ್ಸೋದು, ಮರಗಳು ಕಟ್ ಮಾಡ್ಸೋದು, 1 ಕಿಲೋಮೀಟರ್ ಮುಳ್ತಂತಿಗಳು ಕಟ್ ಮಾಡ್ಸಿದ್ದಾರೆ. ಇದು ದೊಡ್ಡ ದೊಡ್ಡ ಮರಗಳನ್ನ ಕಟ್ ಮಾಡ್ಸಿದ್ದಾರೆ ಅಂತ ಜಮೀನು ಓನರ್ಗಳು ತಗೊಂಡ್ರವರು ಅವರೇ ಹೊಡೆದಾಕ್ಬಿಡ್ತಾರಂತೆ, ಅವರೇ ಮರಗಳು ಕಟ್ ಮಾಡ್ಬಿಡ್ತಾರಂತೆ, ಅವರೇ ಹೋಗಿ ಕಂಪ್ಲೇಂಟ್ ಕೊಡ್ತಾರಂತೆ. ಯಾರಾದ್ರೂ ಜಮೀನ್ ತಗೊಂಡ್ರಂತವ್ರು ಮಾಡಂತ ಕೆಲ್ಸನ ಯಾರಾದ್ರೂ ಮಾಡ್ತಾರ? ಅಲ್ಲ, ಯಾರಿಗಿದೆಲ್ಲ ಮಾಡಿ ಅಭ್ಯಾಸ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಡ್ರಿ. ಯಾರಿದೆಲ್ಲ ಮಾಡಿ ಇದೆಲ್ಲ ಎಕ್ಸ್ಪರ್ಟ್ ಯಾರಿಗಿದೆಲ್ಲ ಅಭ್ಯಾಸ ಇದೆ ಅಂತ ಜನಗಳಿಗೆ ಗೊತ್ತಿದೆ. ನಾವೇನೋ ಹೊಸದಾಗಿ ಹೇಳ್ಬೇಕು ಅನ್ನೋ ವಿಚಾರ ಏನಿಲ್ಲ. ಆ ಜನನ ಅರ್ಥ ಮಾಡ್ಕೊಂತಾರೆ, ಜನಕ್ಕೂ ಗೊತ್ತಿದೆ ಈ ವಿಚಾರ. ಈ ತರ ಅಪಪ್ರಚಾರಗಳು ಮಾಡೋದು ಇದು 3ನೇ ಸರಿ ಮಾಡಿರೋದು. ನಾನು ಏನಕ್ಕೆ ಜಮೀನಿಗೆ ಹೋಗಿದ್ದೆ, ಮರಗಳು ಕುಯ್ದಿದ್ದಾರೆ. ಮರಗಳು ಕುಯ್ದಾದ್ಮೇಲೆ ನಮ್ಮ ಸ್ನೇಹಿತರಿಗೆ ಮಹೇಶ್ ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಅವರು 25 ವರ್ಷ ಸ್ನೇಹಿತರು. ಓಪನ್ ಹಾರ್ಟ್ ಸರ್ಜರಿ ಆಗಿರೋದ್ರಿಂದ ಅವರು ಬರಕ್ಕಾಗ್ತಾರೆ. ಈ ತರ ಮರಗಳು ಯಾರೋ ಕುಯ್ದು ಬಿಟ್ಟಿದ್ದಾರೆ, ಕೂಚಗಳು ಹೊಡೆದಾಕ್ಬಿಟ್ಟಿದ್ದಾರೆ ಅಂದಾಗ ನಾನು ಹೋಗಿ ನಿಂತ್ಕೊಂಡು ಯಾಕಪ್ಪ ಹಿಂಗೆಲ್ಲ ಮಾಡಿದಿರ ಅಂತ ಕೇಳಿ, ಅವರು ನಮಗೆ ರಸ್ತೆ ಬೇಕು, ನಮಗೆ ಅಗಲಕೋಟೆ ಬಂಗಾರಪೇಟೆ ಗಡಿನಲ್ಲಿ ನಮಗೆ ರಸ್ತೆ ಬೇಕು ಅನ್ನೋದು ಅವ್ರ ಸಬ್ಜೆಕ್ಟ್. ಯಾವ ತರ ರಸ್ತೆ ಬೇಕು, ಇದ್ರೊಳಗಡೆ ಇರುವಂತ ನಕಾಶೆ ರೋಡ್ಗಳು 4-5 ನಕಾಶೆಗಳು ರಸ್ತೆಗಳಿದಾವೆ. ಆ 4-5 ರಸ್ತೆಗಳನ್ನು ನೀವು ಮುಚ್ಕೊಂಡು ಏನು ಬಾರ್ಡರ್ ಇದೆ ಅಲ್ಲಿ ಒಂದ್ ಕಡೆ ಬಿಡ್ರಿ ಅಂತ. ಇವ್ರು ಯಾರು ಮುಚ್ಕೊಂಡು ನಕಾಶೆಗಳನ್ನೆಲ್ಲ ಮುಚ್ಕೊಂಡು ಸೈಡಲ್ಲಿ ಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇವ್ರು ಯಾರು? ಹೆಂಗ್ ಮುಚ್ಕೊಳಕ್ಕಾಗುತ್ತೆ? ಸರ್ಕಾರಿ ಜಾಗ ಅದು, ಸರ್ಕಾರದ ಸೊತ್ತು. ಆತರ ಮುಚ್ಕೊಳಕ್ ಆಗಲ್ಲಪ್ಪ. ನಿಮಗೊಂದ್ಸರಿ ಬೇಕಾದ್ರೆ ಪಥ ಬದಲಾವಣೆಗೆ ಓನರ್ ಕಡೆಯಿಂದ ಪಥ ಬದಲಾವಣೆಗೆ ಅರ್ಜಿ ಕೊಡಿಸ್ತೀವಿ. ಅರ್ಜಿ ಕೊಡಿಸಿ ನಿಮ್ಗೆ ಪಥ ಬದಲಾವಣೆಗಳು ಮಾಡ್ಕೊಂಡ್ ಬಂದ್ಮೇಲೆ ನಿಮ್ಗೆ ಒಂದು ಕಡೆ ಸೈಡಲ್ಲಿ ಜಾಗ ಕೊಡಿಸ್ತೀವಿ, ಯೋಚನೆ ಮಾಡ್ಬೇಡ್ರಿ. ಅಥವಾ ಇಲ್ಲಾಂದ್ರೆ ಇವ್ರು ಓನರ್ಗಳ ಕಡೆಯಿಂದ 4 ಕಡೆ ಜಾಗ ಬಿಡಿಸ್ತೀರಿ, ನೀವು 4 ಕಡೆ ಬಿಟ್ಕೊಂಡು 8 ಅಡಿ ದಾರಿ ಮಾಡ್ಕೊಡ್ರಿ, ತೊಂದರೆ ಇಲ್ಲ. ಈ ಏನ್ ನಕಾಶೆಗಳು ದಾರಿಗಳಿದೆ ಅದ್ರಲ್ಲೆಲ್ಲ ನೀವು ಓಡಾಡ್ಕೊಡ್ರಿ, ಯಾವ್ದೇನು ಅಭ್ಯಂತರ ಇಲ್ಲ. ನೀವೇ ಮೊದ್ಲಿಂದ ಹೆಂಗೆ ಎಂಜಾಯ್ ಮಾಡ್ತಾ ಇದ್ರು ಆ ಥರ ಎಂಜಾಯ್ ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ಟು ತಿಳಿಸಿದ್ವಿ. ಆಯ್ತು ಅಂತ ಎಲ್ಲ ಒಪ್ಕೊಂಡ್ರು. ಲಕ್ಷ್ಮಣ್ ಗೌಡ್ರು ಇಲ್ಲೇ ಇದಾರೆ. ಲಕ್ಷ್ಮಣ್ ಗೌಡ್ರು ಎಲ್ಲ ಊರವರೇ ಇದ್ದಿದ್ದು, ಬೆಂಗಳೂರಿಂದ ರೋಡಿಗಳು ಕರ್ಕೊಂಡ್ ಬಂದಿದ್ದಾರೆ ಅಂತಾರೆ. ಇವರೆಲ್ಲ ರೋಡಿಗ್ಲೆ, ನಮ್ ಜೊತೆ ಬಂದವರೆಲ್ಲ ರೌಡಿಗಳಲ್ಲಿ. ಹಾಗಾಗಿ ಏನು ಅವತ್ತು ಇದಾಯ್ತು. ಅದಾದ್ಮೇಲೆ ಒಪ್ಕೊಂಡು ಆಯ್ತು ಇರ್ಲೇನ ಅಂತ ಹೇಳ್ಬಿಟ್ಟು ಎಲ್ಲ ಒಪ್ಕೊಂಡು ಅಲ್ಲಿ ಸಾಲ್ವ್ ಮಾಡಿ ಬಂದ್ರಿ. ಬಂದ ಮೇಲೆ 3-4 ದಿವಸ ಬಿಟ್ಟು ಮರಗಳು ಕುಯ್ದಿದ್ದಾರೆ. ಮೊದಲು ಕಾಂಪೌಂಡ್ ಕೂಚಗಳು ಹೊಡೆದಾಕಿದ್ರು, ಆಮೇಲೆ ಮರಗಳು ಕುಯ್ದಿದ್ದಾರೆ. ಅದಾದ್ಮೇಲೆ ಇಲ್ಲಿ ದುಬಸ್ತಿಗಳ ಪ್ರಾಬ್ಲಮ್ ಇದೆ, ಸರ್ವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಪೆಂಡಿಂಗ್ ಆಯ್ತು. ಹಂಗಾಗಿ ಅದು ನಿಂತಿತ್ತು. ಆವಾಗ ಹೋಗಿ ಇದನ್ನೆಲ್ಲ ಮಾತಾಡಿಕೊಂಡು ನಾವು ಬಂದಿದ್ದು. ಈಗ ವಿಚಾರ ಏನಂತಂದ್ರೆ, ಮುಖ್ಯವಾಗಿ ಇದರಲ್ಲಿ ಏನೇನೋ ಅಕ್ರಮಗಳಾಗಿದ್ರೆ ಕೋರ್ಟ್ಗೆ ಹೋಗ್ಲಿ, ತೀರ್ಮಾನ ಆಗಲಿ, ತೀರ್ಪು ಬರಲಿ, ನಮ್ದೆಲ್ಲ ಯಾರು ಏನು ಅಭ್ಯಂತರ ಇಲ್ಲ. ನಾವೇ ಮುಂದೆ ನಿಂತ್ಕೊಂಡು ಇನ್ನೂ 10 ಎಕರೆ ಕೊಡಿಸ್ತೀರಿ ಅಂತ ಹೇಳಿದ್ವಿ. ಕೊಡ್ಸೋ ಜವಾಬ್ದಾರಿ ನಮ್ದಾಗಿರುತ್ತೆ. ಆಯ್ತಾ? ಅಪಪ್ರಚಾರಗಳೇನು ನಮ್ದೇ, ನಾವೇ ತೋರಿಸ್ಬೇಕು, ನಮ್ಮನ್ನ ಆಚೆ ತರಬೇಕು ಅನ್ನೋದಕ್ಕೆ ಇವೆಲ್ಲ ಬಿಬ್ಬಿಸ್ಕೊಂಡು ನಮ್ಮ ಹೆಸರು ಎಲ್ಲಿ ಮಾತಾಡೇ ಇಲ್ಲ ನಾವು, ಅವರೇ ಆಚೆ ಬಂದ್ರು ಅಂತ ಹೇಳ್ಕೊಂತಾರೆ. ನಮ್ಮ ಹೆಸರು ಹೇಳಿದಿಕ್ತಾರೆ ನಾವು ಮಾತಾಡ್ತಾರೆ. ನಮ್ಮ ಹೆಸರು ಹೇಳಿಲ್ಲ ಅಂದ್ರೆ ನಾವ್ ಯಾಕೆ ಮಾತಾಡ್ತಾ ಇದ್ರಿ ನಿಮ್ ಬಗ್ಗೆ? ನಮ್ಮ ಹೆಸರು ಹೇಳಿಲ್ಲ ಅಂದ್ರೆ ನಾವ್ ಯಾಕೆ ನಿಮ್ ಹತ್ರ ಬಂದು ಮಾತಾಡ್ತಾ ಇದ್ರಿ? ಈಗ ನೀವು ಕೋರ್ಟ್ಗೆ ನಿಮ್ಗೆ ಕಾನೂನು ಅರಿವಿದೆ ಅಂತ ನಮ್ಗೆ ಗೊತ್ತಿದೆ. ನಿಮ್ಗೆ ಏನೋ ನಮ್ಮ ರೆವಿನ್ಯೂ ಇನ್ನೊಂದು PhD ಮಾಡಿರೋರು ಅಂತನೂ ಗೊತ್ತಿದೆ. ಇದರಲ್ಲೆಲ್ಲ ಎಕ್ಸ್ಪರ್ಟ್ಗಳಂತನೂ ಗೊತ್ತಿದೆ. ಆಯ್ತಾ? ಅಡ್ವೊಕೇಟ್ಸ್ 3-4 ಜನ 5 ಜನ ಅಡ್ವೊಕೇಟ್ಗಳು ಇಟ್ಕೊಂಡಿದ್ದೀರಾ. ಯಾಕಪ್ಪ ಕೋರ್ಟ್ಗೆ ಹೋಗ್ಬಾರ್ದು? ಕೋರ್ಟ್ಗೆ ಹೋಗ್ರಿ. ಕೋರ್ಟಲ್ಲಿ ಏನಾಗುತ್ತೋ ತೀರ್ಪಾಗ್ಲಿ. ತೀರ್ಪಾದ್ರೆ ಎಲ್ರಿಗೂ ಗೊತ್ತಾಗುತ್ತೆ ವಿಚಾರ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಯಾಕೆ ಹೋಗ್ತಾ ಇಲ್ಲ? ಕೋರ್ಟ್ಗೆ ಏನಾದ್ರು ನೀವು ಹೋಗ್ಬಿಟ್ರೆ ಒಂದೇ ಹಿಯರಿಂಗ್ ಅಲ್ಲಿ ಕ್ಲೋಸ್ ಆಗ್ಬಿಡುತ್ತೆ ಕೇಸು. ಏನು ಏನಾಗುತ್ತೆ? ಒಂದೇ ಹಿಯರಿಂಗ್ ಅಲ್ಲಿ 1 ಹಿಯರಿಂಗ್ 2 ಹಿಯರಿಂಗ್ ಕೇಸು ಕ್ಲೋಸ್ ಆಗ್ಬಿಡುತ್ತೆ. ಏನ್ ಬಂಡವಾಳ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಹೋಗಲ್ಲ ಅವರು. ಯಾಕಂದ್ರೆ ಇದನ್ನ ಎಲೆಕ್ಷನ್ ವರ್ಗೂ ತಗೊಂಡು ಹೋಗ್ಬೇಕಲ್ಲ. ಅದಕ್ಕೋಸ್ಕರ ಕೋರ್ಟ್ಗೆ ಹೋಗೋದು ಬೇಡ.
ಹಿಂಗೆ ಫೈಟ್ ಮಾಡೋಣ ಅಧಿಕಾರಿಗಳ ಹತ್ರ, ಇದು ಇವ್ರ ಮೇಲೆ ಹೇಳ್ಕೊಂಡು ಓಡಾಡೋಣ ಅಂತೇಳಿ ಈ ತರ ಒಂದು ಹುನ್ನಾರ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಆಯ್ತಾ, ಇದು ವಿಚಾರ.